ತಗೊಂಡಿದ್ದೀನಿ. ಹೂವನ್ನ ಚೆನ್ನಾಗಿ ನೀರಲ್ಲಿ ಕುದಿಸಿ ಅದನ್ನ ಸೋಸಿ ಆ ಹೂವಿನ ಸೂಚಕವನ್ನು ತಗೊಂಡಿದ್ದೀನಿ. ಈ ದಾಸವಾಳದ ಹೂವಿನ ಸೂಚಕ ಈಗ ನಾನು ಈ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಒಂದು ಸ್ವಲ್ಪ ನಿಂಬೆ ರಸವನ್ನು ತಗೋತೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಿಂಬೆ ರಸ ಆಮ್ಲ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ನಿಂಬೆ ರಸವನ್ನ ತಗೊಂಡಿದ್ದೀನಿ. ಈ ಡ್ರಾಪರ್ ಸಹಾಯದಿಂದ ನಾನು ಒಂದು 4-5 ಹನಿ ಈ ದಾಸವಾಳದ ಹೂವಿನ ಸೂಚಕವನ್ನ ಈ ನಿಂಬೆ ರಸದ ಒಳಗಡೆ ಹಾಕ್ತೀನಿ. ಒಂದು 4 ಹನಿ ಹಾಕ್ಬೇಕು. ಬಣ್ಣದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಸ್ವಲ್ಪ ಇನ್ನೊಂದು ಹನಿ ಹಾಕಿದ್ರೆ ಸಾಕು. ಈಗ ನಿಂಬೆ ರಸ ಯಾವ ಬಣ್ಣಕ್ಕೆ ಬದಲಾಯಿತು? ಸಂಪೂರ್ಣ ಕೆಂಪು ತರ ಇಲ್ಲ, ಅದು ಪಿಂಕ್ ಕಲರ್ ಇದೆ ಸ್ವಲ್ಪ. ಅಂದ್ರೆ ಇದನ್ನ ಕಡು ಗುಲಾಬಿ ಬಣ್ಣ ಅಂತ ಹೇಳ್ತೀವಿ. ಈ ಕಡು ಗುಲಾಬಿ ಬಣ್ಣ ಈಗ ನಿಮಗೆ ಗೊತ್ತಾಯ್ತು. ನಾವು ಈ ವಸ್ತುಗಳ ಅಥವಾ ದ್ರಾವಣಗಳು ಆಮ್ಲ ಅಥವಾ ಪ್ರತ್ಯಾಮ್ಲೀಯ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೆ ದಾಸವಾಳದ ಹೂವಿನ ಸೂಚಕವನ್ನು ನಾವು ಬಳಸಬಹುದು. ದಾಸವಾಳದ ಹೂವಿನ ಸೂಚಕ ಆಮ್ಲದೊಡನೆ ವರ್ತಿಸಿ ಅದರ ಬಣ್ಣವನ್ನ ಏನಕ್ಕೆ ಬದಲಾಯಿಸ್ತಪ್ಪ ಅಂದ್ರೆ ಒಂದು ಕಡು ಗುಲಾಬಿ ಬಣ್ಣಕ್ಕೆ ಬದಲಾಯಿಸ್ತದೆ. ಯಾವ ಬಣ್ಣಕ್ಕೆ ಬದಲಾಯಿಸ್ತದೆ? ಗುಲಾಬಿ ಬಣ್ಣಕ್ಕೆ ಬದಲಾಯಿಸ್ತದೆ. ಅದೇ ರೀತಿ ಮತ್ತೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಈ ಸೋಪಿನ ದ್ರಾವಣವನ್ನು ತಗೊಳ್ತೀನಿ. ಇದು ಸೋಪಿನ ದ್ರಾವಣ. ಈ ಸೋಪಿನ ದ್ರಾವಣದಲ್ಲಿ ಮತ್ತೊಂದಷ್ಟು ನಾವು ಈ ದಾಸವಾಳದ ಹೂವಿನ ಸೂಚಕವನ್ನ ಸೇರಿಸ್ತೀವಿ. ಒಂದೆರಡು ಈಗ ಚೂರು ಒಂದೆರಡು ಹನಿ ಸೇರಿಸಬೇಕು. ಯಾವ ಬಣ್ಣ ಆಯ್ತು? ನೀಲಿ ಹತ್ರ ಇಟ್ಟು ನೋಡಿ. ಹಸಿರು ಬಣ್ಣ ಬದಲಾಗಿದೆ. ಹೌದಾ? ಹಸಿರು ಬಣ್ಣ ಬದಲಾಯ್ತಾ? ಹಾಗಾದ್ರೆ ದಾಸವಾಳದ ಹೂವಿನ ಸೂಚಕ ಪ್ರತ್ಯಾಮ್ಲದೊಡನೆ ವರ್ತಿಸಿ ಬಣ್ಣವನ್ನ ಯಾವ ಬಣ್ಣಕ್ಕೆ ಬದಲಾಯಿಸ್ತದೆ? ಬಣ್ಣವನ್ನ ಹಸಿರು ಬಣ್ಣಕ್ಕೆ ಬದಲಾಯಿಸ್ತದೆ. ಹಾಗಾದ್ರೆ ಯಾವುದೇ ದ್ರಾವಣ ದಾಸವಾಳದ ಹೂವಿನ ಸೂಚಕವನ್ನ ಹಾಕಿದಾಗ ಹಸಿರು ಬಣ್ಣಕ್ಕೆ ಬದಲಾಯಿತು ಅಂದ್ರೆ ಅದು ಏನಂತ ನಿರ್ಧಾರ ಪಡಿಸ್ಬೇಕು? ನಾವು ಏನಂತ ನಿರ್ಧರಿಸಬೇಕು? ಪ್ರತ್ಯಾಮ್ಲ ಅಂತ ನಿರ್ಧರಿಸಬೇಕು. ಯಾವುದೇ ಒಂದು ದ್ರಾವಣ ದಾಸವಾಳದ ಹೂವಿನ ಸೂಚಕವನ್ನ ಹಾಕಿದಾಗ ಒಂದು ಪಿಂಕ್ ಕಲರ್ ಕಡು ಗುಲಾಬಿ ಬಣ್ಣಕ್ಕೆ ಬದಲಾದ್ರೆ ಆ ದ್ರಾವಣ ಏನಾಗಿದೆ ಅಂತ ನಿರ್ಧರಿಸಬೇಕು. ಆಮ್ಲ ಆಗಿದೆ ಅಂತ ಹೇಳ್ಬಿಟ್ಟು ನಿರ್ಧರಿಸಬೇಕು. ವೆರಿ ಗುಡ್. ಅರ್ಥ ಆಗಿದೆ ಅಲ್ವಾ?